ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ BDF 4th ಬ್ಲಾಕ್ ಅಲ್ಲಿ ಕಟ್ಟಿರುವಂತಹ ಈಸ್ಟ್ ಡೋರ್ ಅಲ್ಲಿ ಇರುವಂತಹ ಮನೆ. ಇದು ಎಲಿವೇಶನ್ ಈ ತರ ಇದೆ. ರೋಡ್ ವಿಡ್ತ್ ಬಂದು ನಮಗೆ 25 ಅಡಿ ಟಾರ್ ರೋಡ್, ಡ್ರೈನೇಜ್ ವರ್ಕ್ ರನ್ನಿಂಗ್ ಇರುವಂತದ್ದು, ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇರುವಂತದ್ದು, ಜೊತೆಗೆ ಓನ್ ಬೋರ್ವೆಲ್ ಕೂಡ ಇದೆ. ಇನ್ನು ಎಲಿವೇಶನ್ ವೈಸ್ ಅಲ್ಲಿ ಏನಾದ್ರು ಮಾತಾಡೋದಾದ್ರೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್, ಹೆವಿ ಗೇಜ್ ಅಲ್ಲಿ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್, ಜೊತೆಗೆ ವಿತ್ ಫೆಡ್ರಾಮೆಟಿಕ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಈ ರೈಟ್ ಸೈಡ್ ಅಲ್ಲಿ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೊಟ್ಟಿರುವಂತದ್ದು ವಿತ್ ನೇಮ್ ಬೋರ್ಡ್ ಗೆ ವಿತ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಲೈಟ್ ಕೆಳಗಡೆ ನಮಗೆ ನೇಮ್ ಬೋರ್ಡ್ ಗೆ ಆಪ್ಷನ್ ಕೊಟ್ಟಿರುವಂತದ್ದು. ನಾವು ಫಸ್ಟ್ ಫ್ಲೋರ್ ನೋಡೋದಾದ್ರೆ ಬಾಲ್ಕನಿ ವಿತ್ ಟೀ ಕುಡ್ ಫಿನಿಶಿಂಗ್ ಇರುವಂತಹ ವಿಂಡೋಗಳು, ವಿಂಡೋ ಅಂಡ್ ಡೋರ್ ಇರೋ ತರ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಮಧ್ಯೆ ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋ ಹೋಟೆಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಾಲ್ಕನಿ ನಮಗೆ ಟಫಂಗಲ್ಸ್ SS ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಪಾಯಿಂಟ್, ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಇದೆ. ಟ್ರೆಂಡಿ ಆಗಿರುವಂತಹ ಎಲಿವೇಶನ್ ಅಲ್ಲಿ ತಗೊಂಡಿದ್ದಾರೆ. ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಆಮೇಲೆ ಈ ಪ್ರಾಪರ್ಟಿ ಇರೋ ಲೊಕೇಶನ್ ಏನಿದೆ ಆಲ್ಮೋಸ್ಟ್ 99% ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂತಹ ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಸರೌಂಡಿಂಗ್ ಫುಲ್ ನಮಗೆ ಮನೆಗಳಾಗಿದೆ ನೋಡಿ. ಆಲ್ಮೋಸ್ಟ್ ನಿಮ್ಗೆ 99% ಕವರ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಆಮೇಲೆ ಕನೆಕ್ಟಿವಿಟಿ ವೈಸ್ ಏನಾದ್ರು ಮಾತಾಡೋದಾದ್ರೆ BMTC ಬಸ್ ಸ್ಟಾಪ್ ಗೆ ಜಸ್ಟ್ ವಾಕಬಲ್ ಅಂತಾನೆ ಹೇಳ್ಬೋದು. ಅಂಜನಪುರ ಬಸ್ ಸ್ಟಾಪ್ ಇಂದ ನಿಮ್ಗೆ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗುತ್ತೆ. ಅಂಜನಪುರ ಬಸ್ ಸ್ಟಾಪ್ ಗೆ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್, ಇಲ್ಲಾಂದ್ರೆ 3 ಮಿನಿಟ್ಸ್ ವಾಕಬಲ್. ನಮ್ಗೆ ಟೋಟಲ್ ನಮ್ಗೆ 3 ರೋಡ್ಗಳು ಬರುತ್ತೆ ಈ ಪ್ರಾಪರ್ಟಿಯಿಂದ. ಒಂದೊಂದು ರೋಡಲ್ಲೂ ನಮಗೆ ಒಂದೊಂದು ತರ ಡಿಸ್ಟೆನ್ಸ್ ಬರುತ್ತೆ. ಕಡಿಮೆಗೆ ಕಡಿಮೆ ಅಂದ್ರೆ ಬರೀ 3 ನಿಮಿಷ 4-5 ನಿಮಿಷದಲ್ಲಿ ನಿಮ್ಗೆ ಬಸ್ ಸ್ಟಾಪ್ ಹೋಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ಗ್ರಾಸರಿ ಐಟಮ್ಸ್, ಮನೆಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳೆಲ್ಲ ಜಸ್ಟ್ 5 ನಿಮಿಷದಲ್ಲಿ ನಾವು ಪರ್ಚೇಸ್ ಮಾಡುವಂತಹ ಲೊಕೇಶನ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಇದು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಮನೆ ಒಳಗಡೆ ಬಂದಿದ್ದೀನಿ, ಪಾರ್ಕಿಂಗ್ ಅಲ್ಲಿ ಇದೀನಿ. ಬಟ್ ಇವ್ರು ಏನು ಅಂದ್ರೆ ಈ ಕಾರ್ ಪಾರ್ಕಿಂಗ್ ನ ಜಸ್ಟ್ ಒಂದೇ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. 2 ಕಾರ್ ಪಾರ್ಕಿಂಗ್ ಎಲ್ಲ ನಮ್ಗೆ ಆಗೋದಿಲ್ಲ. ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4-5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಆಂಟಿಸ್ಕಟ್ ವೆಟ್ರೋ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2x4 ವೆಟ್ರೋ ಫೆಟಲ್ಸ್ ನ ಯೂಸ್ ಮಾಡಿರೋಂಥದ್ದು. ಇಲ್ಲೊಂದು ಸೆಮಿ ಇಂಟೀರಿಯರ್ ಡಿಸೈನ್ ಒಂದು ವರ್ಕ್ ನೋಡ್ತಾ ಇದ್ರಲ್ಲ, ಇದು ಬಂದು ನಮಗೆ ಒಂದು ಶ್ಯೂರೆಕ್ ಪ್ರಾವಿಷನ್ ಮಾಡಿರುವಂತದ್ದು. ನಮ್ಗೆ ಇಲ್ಲಿ 10,000 ಇರುವಂತಹ ಸಮ್ ಪ್ರಾವಿಷನ್ ಇದೆ, ವಿತ್ ಬೋರ್ವೆಲ್ ಪ್ರಾವಿಷನ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಕಾವೇರಿ ವಾಟರ್ ಗೆ ನಮ್ಗೆ ಬಿಟ್ಟಿರುವಂತಹ ಪೈಪ್ ಇದು, ಜೊತೆಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಈ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ತುಂಬಾ ಜನ ಒಂದು ಸರ್ವೆಂಟ್ ರೂಮ್ ಇದ್ರೆ ಚೆನ್ನಾಗಿತ್ತು ಅಂತ ಕೇಳ್ತಾ ಇರ್ತಾರೆ. ಅಂತವ್ರಿಗೆ ಈ ಮನೆ ಸೂಟಬಲ್ ಆಗುತ್ತೆ. ಯಾಕಂದ್ರೆ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಮೊಂದು ಸರ್ವೆಂಟ್ ಮನೆನ ಮಾಡಿದ್ದಾರೆ. ಅಂದ್ರೆ ಒಂದು ಹಾಲು ಕಿಚನ್ ಇರೋ ತರ ಆ ಪೋರ್ಷನ್ ಅಲ್ಲಿ ಕಿಚನ್ ಪ್ರೊವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಅಲ್ಲಿ ನಮ್ಗೆ ಇಂಟೀರಿಯರ್ ಡಿಸೈನ್ ವಿತ್ ವಾರ್ಡ್ರೋಬ್ ನ ತಗೊಂಡಿರುವಂತದ್ದು. ಸೀಲಿಂಗ್ ಅಲ್ಲಿ ನೋಡಿದ್ರೆ POP ವರ್ಕ್, ಒಂದು ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಒಳಗಡೆನೆ ಬರೋ ತರ ನಮ್ಗೆ ಬೋರ್ವೆಲ್ ಮಾಡಿರುವಂತದ್ದು. ಇದು ಬಂದು ನಮ್ಗೆ ಬೋರ್ವೆಲ್ ಸ್ಪೇಸ್. ಇದು ಈ ಮನೆಗೆ ಇದು ನಮ್ಗೆ ಕಾಮನ್ ಬಾತ್ರೂಮ್. 2x4 ವೆಟ್ರೋ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡ್ರೈವರ್ ಫ್ಲೋರ್ ಮೌಂಟೆಡ್ ಅಂಡ್ ವೆಸ್ಟರ್ನ್ ಕಮೋಡ್ ಬರುವಂತಹ ಅಕಾಮಿಡೇಷನ್ ನಮಗೆ ತಗೊಂಡಿರೋ ಬಾತ್ರೂಮ್. ಬಟ್ ಸ್ಪೇಷಿಯಸ್ ಆಗಿ ಬಂದಿದೆ, ಡೆಪ್ತ್ ಇದೆ, ತುಂಬಾ ಡೆಪ್ತ್ ಇದೆ, ಚೆನ್ನಾಗಿದೆ. ಬಟ್ ಈ ಮನೆಗೆ ಈ ಬಾತ್ರೂಮ್ ನನ್ ಗೊತ್ತಿರಂಗೆ ಇದು ಜಾಸ್ತಿನೇ ಅನ್ಕೊಳ್ತೀನಿ, ಅಷ್ಟು ಚೆನ್ನಾಗಿದೆ. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಅಕಾಮಿಡೇಷನ್, ಪಾರ್ಕಿಂಗು ವಿತ್ ಕಾವೇರಿ ವಾಟರ್, ವಿತ್ ಒಂದು ಸರ್ವೆಂಟ್ ರೂಮ್, ವಿತ್ ಅಟ್ಯಾಚ್ ಬಾತ್ರೂಮ್. ಇನ್ನು ಮನೆ ಹಿಂದೆಗಡೆ ಮಾಮೂಲಿ ಆಸ್ ಯೂಶುವಲ್ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡ್ಬೋದು, 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಜಿಂತಾಲ್ ಮೆಟೀರಿಯಲ್ ಇಲ್ಲೇ ಕಾಣಿಸುತ್ತೆ ನಮ್ಗೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, 2x4 ವೆಟ್ರೋ ಫೆಟಲ್ಸ್ ನ ಈ ವಾಲ್ ಗಳಿಗೆ ಯೂಸ್ ಮಾಡಿರುವಂತದ್ದು. ಏನಕ್ಕೆ ಅಂದ್ರೆ ಮೇಂಟೆನೆನ್ಸ್ ಅಂಡ್ ಲುಕ್ ವೈಸ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಬಂದು ನಮ್ಗೆ ಈಸ್ಟ್ ಡೋರ್ ಆಗುತ್ತೆ. ಲೆಫ್ಟ್ ಸೈಡ್ ವಾಲ್ ಗಳಿಗೆಲ್ಲ ಗ್ಲಾಸಿ ಫಿನಿಶಿಂಗ್ ಅಂತಹ ವೆಟ್ರೋ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ಈ ವಾಲ್ ಬಂದ್ಬಿಟ್ಟು ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ LED ಲೈಟ್ ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಗೆ ಏನು ಈ ಸ್ಟೇರ್ ಕೇಸ್ ಪೋರ್ಷನ್ ಗೆ ನಮಗೆ ವೆಂಟಿಲೇಷನ್, ನ್ಯಾಚುರಲ್ ವೆಂಟಿಲೇಷನ್ ಗೋಸ್ಕರ ಈ ಪೋರ್ಷನ್ ಫುಲ್ ನಮಗೆ MS ಗ್ರಿಲ್ ವರ್ಕ್, ಹೆವಿ ಗೇಜ್ ಅಲ್ಲಿ ಇರುವಂತದ್ದು, ವಿತ್ ಲೇಸರ್ ಕಟಿಂಗ್ ಇರುವಂತಹ ವರ್ಕ್ ಮಾಡಿರೋದ್ರಿಂದ ಈ ಬೆಳಕು ನಮಗೆ ರೋಡ್ ಸೈಡ್ ಇರೋ ಬೆಳಕು ಮೈನ್ ಡೋರ್ ವರೆಗೂ ಟ್ರಾವೆಲ್ ಆಗುತ್ತೆ. ಎಕ್ಸಾಕ್ಟ್ ಮೈನ್ ಡೋರ್ ಎದುರುಗಡೆ ನಿಂತಿದ್ದೀನಿ ನಾನು. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಟೋಟಲ್ ನಮಗೆ 4 ಫೀಟ್ ಏನೋ ಬರುತ್ತೆ. ಹಾಗೆ ಇಲ್ಲಿ ನಮಗೆ ಒಂದು ಗ್ರಿಲ್ ವರ್ಕ್ ಕಾಣಿಸ್ತಿದೆಯಲ್ಲ, ಅದು ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡೋ ಆಪ್ಷನ್ ಇದೆ.
ಇನ್ ಕೇಸ್ ಏನಾದ್ರು ಮನೆಗೆ ಥಿಂಗ್ಸ್ಗಳು ಏನಾದ್ರು ತಗೊಬರ್ಬೇಕು ಅಂದ್ರೆ ಈ ಡೋರ್ ಏನಾದ್ರು ಓಪನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ರೋಡ್ ಸೈಡ್ ಇಂದಾನೆ ಹೀಗೆ ಮನೆಗೆ ಎತ್ಕೊ ಬಂದ್ಬಿಡ್ಬೋದು. ಆ ಥರ ಒಂದು ಆಪ್ಷನ್ ಕೂಡ ನಮಗೆ ಮಾಡಿದ್ದಾರೆ. ಡೋರು ಈಸ್ಟ್ ಡೋರು ಡಿಸೈನು ಈ ಥರ ಇದೆ. ಹಾಗೆ ಡೋರ್ ಮೇಲ್ಗಡೆ ಎಲ್ಲ ನಮಗೆ ವಿತ್ ಡಿಸೈನ್ ಇರುವಂತಹ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮೇನ್ ಅಟ್ರಾಕ್ಷನ್ ನಮಗೆ ಮನೆಗೆ ಮೇನ್ ಅಟ್ರಾಕ್ಷನ್ ಏನು ಅಂದರೆ ಹಾಲು ಕಿಚನ್ ಏರಿಯಾ ತುಂಬ ಲ್ಯಾವಿಶ್ ಆಗಿ ನಮಗೆ ತಗೊಂಡಿದ್ದಾರೆ. ಹಾಲು ಮತ್ತು ಕಿಚನ್ ಏರಿಯಾ ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ನೀವು ನೋಡ್ತಾ ಇರೋದೆ ಲಿವಿಂಗ್ ಸ್ಪೇಸ್, ಇದು ಲಿವಿಂಗ್ ರೂಮು. ಆರಾಮಾಗಿ ಎಲ್ ಶೇಪಲ್ಲಿ ನಾವು ಸೋಫಾ ಕೂಡ ಹಾಕೋಬೋದು, ಅಷ್ಟು ಜಾಗ ಇದೆ. ಆ್ಯಕ್ಚುಲಿ ನಾವು ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬೋದು ಸಿಟ್ಟಿಂಗ್ ಏರಿಯಾನ. ಈ ಪೋರ್ಷನಲ್ಲೂ ಕೂಡ ನಾವು ಎಲ್ ಶೇಪಲ್ಲಿ ನಾವು ಸೋಫಾ ಹಾಕೋಬೋದು, ಇಲ್ಲಾಂದರೆ ಈ ಪೋರ್ಷನಲ್ಲೂ ಕೂಡ ನಾವು ಎಲ್ ಶೇಪಲ್ಲಿ ಸೋಫಾ ಹಾಕೊಬೋದು. ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಸೆಂಟ್ರಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಟೀ ಟೇಬಲ್ ಇಟ್ಕೋಬೋದು. ಓಡಾಡೋಕ್ಕೆ ತುಂಬ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಆ ವಾಲ್ಗಳಿಗೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಕೊಟ್ಟಿದ್ದಾರೆ. ಈ ಓಪನ್ ಸ್ಪೇಸ್ ಬಿಟ್ಟಿದ್ರಲ್ಲ, ಇಲ್ಲೇನಾದ್ರು ನಾವು ಒಂದು ಫ್ಯಾಮಿಲಿ ಫೋಟೋ ಫ್ರೇಮ್ ವರ್ಕು ಇಲ್ಲ ಅಂದರೆ ಏನಾದರೂ ನ್ಯಾಚುರಲ್ ಫೋಟೋ ಫ್ರೇಮ್ ವರ್ಕುಗಳು ಸೀನ್ರಿಗಳು ಏನಾದರೂ ಹಾಕೊಂಡ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೀಲಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ವಿತ್ LED ಲೈಟ್ಗಳು ವಿತ್ ಝೂಮರ್ ವಿತ್ ಒಂದು ಫ್ಯಾನ್ ಕೂಡ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿರುವಂತದ್ದು, ಅದು ಕೂಡ ನಮಗೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿದೆ. ಇನ್ನು ದೇವ್ರ ಮನೆ ಪಕ್ಕದಲ್ಲಿ ಬರೋದು ನಮಗೆ ಟಿವಿ ಯೂನಿಟ್, ಟಾಪ್ ಟು ಬಾಟಮ್ ವರ್ಗು ಫುಲ್ಲು ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಈ ಟಿವಿ ಯೂನಿಟ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಜೊತೆಗೆ ಸಗಲಾಗಿದೆ. ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ವರ್ಕ್ ಮಾಡಿರುವಂತದ್ದು. ಇದು ಲಾಫ್ಟ್ ವರ್ಕ್ಗಳು ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಈ ಪೋರ್ಷನ್ ಎಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಸ್ಟೋರೇಜ್ಗೂ ಕೂಡ ನಮ್ಗೆ ಆಪ್ಷನ್ ಕೊಟ್ಟಿರುವಂತದ್ದು. ಟೋಟಲ್ ನಮಗೆ 4 ಡ್ರಾಯರ್ ಬಾಕ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ವಿತ್ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ದೇವ್ರ ಮನೆ ಬಗ್ಗೆ ಮಾತಾಡೋದಾದ್ರೆ ಟೀಕ್ವುಡ್ ಫ್ರೇಮು ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು. ಆ ತರ ಆಪ್ಷನ್ ಇರುವಂತಹ ದೇವ್ರ ಮನೆಗೆ ಒಂದು ಪ್ರೊವೈಡ್ ಮಾಡಿರುವಂತಹ ಜಾಗ. ಫುಲ್ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಡೆಪ್ ತಗೊಂಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿರುವಂತದ್ದು. ಅದ್ರ ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ ಫುಲ್ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್. ಮೇಲ್ಗಡೆ ಗೋಪುರ ಶೈಲಿಯಲ್ಲಿ ಕೂಡ ನಮಗೆ ಮಾಡಿದ್ದಾರೆ. ಹೀಗೆ ತಗೊಂಡ್ರೆ ನೋಡಿ ಲ್ಯಾವಿಶ್ ಆಗಿ ಬಂದಿದೆ ಡಿಸೈನ್, ಬೊಂಬಾಟಾಗಿದೆ. ಮನೆಗೆ ಹೈಲೈಟ್ ಅಂದ್ರೆ ಈ ಫ್ರೇಮ್ ಸಾಕಾಗಿದೆ. ಆರಾಮಾಗಿ ಒಂದು ನಾವು ನ್ಯಾಚುರಲ್ ಫೋಟೋ ಇಲ್ಲ ಅಂದ್ರೆ ಒಂದು ಒಳ್ಳೆ ಸೀನ್ರಿ ಏನಾದ್ರು ಹಾಕೊಂಡ್ರೆ ಎಂಟ್ರೆನ್ಸ್ ಅಲ್ಲೇ ನಮಗೆ ಲುಕ್ ಬರೋದ್ರಿಂದ ಹೈಲೈಟ್ ಆಗಿ ನಾವು ಯೂಸ್ ಮಾಡ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಎಕ್ಸಾಕ್ಟ್ ನಾವು ಕಿಚನ್ಗೆ ಹೋಗ್ಬೇಕಾದ್ರೆ ಇದೇನು ಸ್ಟೇರ್ ಕೇಸ್ ಇದೆ, ಈ ಸ್ಟೇರ್ ಕೇಸ್ ಪಕ್ಕದಲ್ಲೆಲ್ಲ ನಮ್ಗೊಂದು ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ರೋಡ್ ಸೈಡ್ಗೆ ಇರೋದ್ರಿಂದ ಮತ್ತೆ ವಿಂಡೋ ಕೂಡ ನಮಗೆ ತುಂಬಾ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ವೆಂಟಿಲೇಷನ್ ಅಂತೂ ಹೈಲೈಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಬ್ಯಾಸ್ಕೆಟ್ ಗಳಿಗೆ ನಮಗೆ ಇಂಟೀರಿಯರ್ ಡಿಸೈನ್ ನ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಮತ್ತೆ ಈ ಪೋರ್ಷನ್ ಎಲ್ಲ ನಮಗೆ ಲಾಫ್ಟ್ ವರ್ಕ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಸಿಂಕು, ಅದ್ರ ಮೇಲ್ಗಡೆ ಇಲ್ಲಿ ನಮಗೆ ಆಕ್ವಾಗಾರ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಒಂದು ನಮಗೆ ಆಕ್ವಾಗಾರ್ಡ್. ಇದೆಲ್ಲ ನಮಗೆ ಸ್ಟೋರೇಜ್ಗಳು ಬರುತ್ತೆ ವಿತ್ ಹೈಡ್ರೋಲಿಕ್ಗಳೆಲ್ಲ ನಮಗೆ ಯೂಸ್ ಮಾಡಿದರೆ ಫುಲ್ ನಮಗೆ ಸಾಫ್ಟ್ ಕ್ಲೋಸಿಂಗ್ಗಳು ಬರುವಂಥದ್ದು. ಚಿಮ್ಮಿಗೆ ಬಂದು ಈ ಪೋರ್ಷನ್ ಅಲ್ಲಿ ನಮಗೆ ಜಾಗ ಕೊಟ್ಟಿರುವಂಥದ್ದು. ನೀವು ಯಾವ ಚಿಮ್ಮಿ ತಂದು ಕೊಡ್ತೀರೋ ಆ ಚಿಮ್ಮಿಗೆ ಅವರು ಕಟ್ ಮಾಡಿ ಕೊಡ್ತಾರೆ. ಇನ್ನು ಮೇಲ್ಗಡೆ ನಾವು ವಿತ್ ಸ್ಟೋರೇಜ್ಗೆ ಲಾಫ್ಟ್ ವರ್ಕ್ ಯೂಸ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ವರ್ಕ್ಗಳು ಕಂಪ್ಲೀಟ್ ಆಗಿರುವಂಥದ್ದು. ಡ್ರಾಮ್ಯಾಟಿಕ್ ಬ್ಯಾಸ್ಕೆಟ್ಗಳು ವಿತ್ SS ಬ್ಯಾಸ್ಕೆಟ್ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಫುಲ್ಲು ನಮಗೆ ಸಾಫ್ಟ್ ಕ್ಲೋಸಿಂಗ್ಗೆ ಯೂಸ್ ಮಾಡಿರುವಂಥದ್ದು. ಈ ಕಿಚನ್ ಆಪೋಸಿಟ್ ಅಲ್ಲಿ ಬರೋದು ನಮಗೆ ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡಬಹುದು ಅಂತ ಡೈನಿಂಗ್ ಏರಿಯಾ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಅಷ್ಟು ಜಾಗ ಇದೆ. ಇದ್ರ ಅಪೋಸಿಟ್ ಅಲ್ಲಿ ನಮಗೆ ಡೈನಿಂಗ್ ಸೆಟಪ್ ಇಟ್ಕೊಳ್ಳೋ ಇರುವಂತಹ ವಿತ್ ಸ್ಟೋರೇಜ್ ಆಪ್ಷನ್ ಕೂಡ ಈ ಪೋರ್ಷನ್ ಅಲ್ಲಿ ಇದೆ. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಶೆಲ್ಫ್ಗಳೆಲ್ಲ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಮಿಕ್ಸಿ ಅಂತದ್ದು ಏನಾದ್ರು ಬೇಕು ಅಂದ್ರೆ ಆ ಪೋರ್ಷನ್ ಇಟ್ಕೊಳ್ಳೋದಕ್ಕೆ ಮಾಮೂಲಿ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಫುಲ್ಲು ನೋಡಿ ಈ ಪೋರ್ಷನ್ ಇಂದ ಈ ಪೋರ್ಷನ್ ವರೆಗೂ ತಗೊಂಡ್ರೆ ಫುಲ್ಲು ಸ್ಟೋರೇಜೇ ಬರುತ್ತೆ ನಮಗೆ. ತುಂಬಾ ಲುಕ್ ವೈಸ್ ಅಲ್ಲಿ ತಗೊಂಡಿದ್ದಾರೆ. ಇನ್ನ ಈ ಡೋರ್ ಬಗ್ಗೆ ನಾವು ಕೆಳಗಡೆನೆ ನೋಡಿದ್ವಿ. ಅಲ್ಲೊಂದು ಸ್ಮಾಲ್ ಬಾಲ್ಕನಿ ಏರಿಯಾ ತರ ಕೊಟ್ಟಿರುವಂತದ್ದು ರೋಡ್ ಸೈಡ್ಗೆ. ವಿಂಡೋ ಕಮ್ ಡೋರ್ ಇದ್ದಂಗೆ ತರ ಆಪ್ಷನ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು ಇಲ್ಲಿ ಮುಂದೆಗಡೆ. ಅಷ್ಟು ಜಾಗ ಈ ಬಾಲ್ಕನಿ ಏರಿಯಾಗೆ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಇನ್ನು ಔಟರ್ ವಾಲ್ಗೆ 2x4 ವಾಟರ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ನೋಡಿ, ಪಕ್ಕದಲ್ಲಿ ನಿಮಗೆ 40 ಫೀಟ್ ರೋಡ್. ಆ 40 ಫೀಟ್ ರೋಡ್ ಪಕ್ಕದ ಕಾರ್ನರ್ ಪಕ್ಕದೇ ಈ ಮನೆ ಬರುತ್ತೆ. ಸರೌಂಡಿಂಗ್ ಫುಲ್ಲು ಒಳ್ಳೆ ಮನೆಗಳು ನಮಗೆ ರೆಡಿ ಇದೆ. ಸಕ್ಕತ್ತಾಗಿದೆ.
ಏನಕ್ಕೆ ಈ ಲೊಕೇಶನ್ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿಂದ ಜಸ್ಟ್ ನಮ್ಗೊಂದು ಪಕ್ಕದಲ್ಲೇ ನಾನು ಇರೋದು ಮನೆ, ನನ್ನ ಮನೇನು ಇಲ್ಲೇ ಇರುವಂಥದ್ದು. ನನ್ನ ಆಫೀಸು JP ನಗರ 8th ಫೇಸಲ್ಲಿದೆ. ಇದು ಕನೆಕ್ಟಿವಿಟಿಗಳ ಬಗ್ಗೆ ನನಗೆ ತುಂಬಾ ಗೊತ್ತು. ನನಗೆ ಎಲ್ಲೆಲ್ಲಿ ಏನೇನು ಎಷ್ಟು ಹತ್ರದಲ್ಲಿ ನಮಗೆ ಇದೆ ಅಂತ ಸಖತ್ತಾಗಿದೆ. ಇಲ್ಲಿಂದ ನಾವು ಬನ್ನರ್ಘಟ್ಟ ರೋಡ್ಗೆ ನಾನು ಟ್ರಾವೆಲ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಮಗ ಓದ್ತಾರದು ಹೋಲಿ ಸ್ಪಿರಿಟ್ ಸ್ಕೂಲು. ಜಸ್ಟ್ ನಮಗೊಂದು 10 ಮಿನಿಟ್ಸ್ ಅಷ್ಟೇ ಬನ್ನರ್ಘಟ್ಟ ರೋಡಲ್ಲಿರುವಂತಹ ಹೋಲಿ ಸ್ಪಿರಿಟ್ ಸ್ಕೂಲು ಆ್ಯಂಡ್ ಕಾರ್ಮಲ್ ಸ್ಕೂಲ್ಗಳಿಗೆಲ್ಲ ಬರೀ 10 ನಿಮಿಷ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಕನೆಕ್ಟಿವಿಟಿಗೆ 7 ಮಾಡಿಸಿದ ಮನೆ ಅಂತ. ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಒಂದು ಕಾಮನ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಕಾಮನ್ ವಾಶ್ರೂಮು. ಸೇಮ್ ಗ್ಲಾಸೆ ಫಿನಿಶಿಂಗ್ ಇರುವಂತಹ ಟೈಲ್ಸ್ ಟಾಪ್ ಟು ಬಾಟಮ್ ಆಗಿ ಯೂಸ್ ಮಾಡಿದ್ದಾರೆ. ಗೀಸರ್ಗೆ ಆಪ್ಷನ್ ಕೊಟ್ಟಿರುವಂಥದ್ದು ವಿತ್ ಶವರ್ಗೂ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಾಮರ್ಡ್ಗೆ ಪ್ರೊವೈಡ್ ಕೊಟ್ಟಿರುವಂಥದ್ದು ಈ ಪೋರ್ಷನ್ ಅಲ್ಲ. ಕಾಮನ್ ಬಾತ್ರೂಮ್, ಸ್ನಾನ ಮಾಡೋದ್ರಿಂದ ಹಿಡಿದು ಬೇಷನ್ಗೂ ಕೂಡ ನಮಗೆ ಜಾಗನ ಕೊಟ್ಟಿದ್ದಾರೆ. ಈ ಲುಕ್ ವೈಸ್ ಅಲ್ಲಿ ನೋಡಿ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕ್ಲೀನಾಗಿ ಹೆಂಗೆ ಕಾಣಿಸುತ್ತೆ. ತುಂಬ ಲಾವಿಶಾಗಿ ಬಂದಿದೆ ಮನೆ ಮಾತ್ರ. ಆಮೇಲೆ ಇದು ನೋಡಿ, ಸ್ಟೇರ್ಕೇಸ್ಗೆ ಹೋಗ್ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ SS ಯೂಸ್ ಮಾಡಿರ್ತಾರೆ, ಬಟ್ ಇವರು ಏನಂದ್ರೆ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಟಫನ್ ಗ್ಲಾಸ್ಗಳಿಗೆ ಪ್ರೊವೈಡ್ ಮಾಡಿರುವಂಥದ್ದು. ಇನ್ನು ಸ್ಟೇರ್ಕೇಸ್ನ ಮಾತಾಡೋದಾದ್ರೆ 45mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ SS ವರ್ಕು ಮತ್ತೆ SS ವುಡ್ ಫಿನಿಶಿಂಗು ಅಂಡ್ ಟಫನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಸೆಕೆಂಡ್ ಫ್ಲೋರ್ಗೆ ಎಂಟ್ರೆ ನೋಡ್ಬೋದು ಸ್ಟಡಿ ಯೂನಿಟ್, ಬಟ್ ಇಲ್ಲೊಂದು ಮ್ಯಾಜಿಕ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ ನಮಗೆ ಗ್ಯಾಪ್ ಕೊಟ್ಟಿದ್ದಾರೆ. ಓಕೆ, ಟಾಯ್ಲೆಟ್ ಆಪ್ಷನ್ ತರ ನಮಗೆ ಕೊಟ್ಟಿರುವಂಥದ್ದು. ಲಿಫ್ಟ್ಗೂ ಕೂಡ ಆಪ್ಷನ್ ಇದೆ ಅಂತ ಹೇಳ್ಬೋದು. ಫ್ಯೂಚರ್ಗೆ ಏನಾದರೂ ಲಿಫ್ಟ್ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಈ ಮನೆನ ನೀವು ಆರಾಮಾಗಿ ಚಾಯ್ಸ್ ಮಾಡ್ಬೋದು. ಆ ಥರ ಆಪ್ಷನ್ ಇದೆ ಈ ಪೋರ್ಷನ್ ಅಲ್ಲಿ. ಫುಲ್ಲು ಸ್ಕೈಲೈಟ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಹಂಗೆ ಎಂಟ್ರನ್ಸ್ ಮೈನ್ ಡೋರ್ ವರೆಗೂ ಹೋಗುತ್ತೆ ನಮಗೆ. ಈ ಮೈನ್ ಡೋರ್ ವಾಸ್ಕಲ್ ಇದೆಯಲ್ಲ ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಇದನ್ನ ಚೆನ್ನಾಗಿದೆ, ಬಟ್ ಗೊತ್ತಾಗ್ಲಿಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ರೆ ಗೊತ್ತಾಗ್ತಾ ಇದೆ. ಲವ್ಲಿ ಆಗಿದೆ. ಈ ಪೋರ್ಷನ್ ಬಂದೊಂದು ಸೆಮಿ ಸ್ಟಡಿ ಯೂನಿಟ್ ಅಲ್ಲಿ ಮಾಡಿರುವಂಥದ್ದು. ಈ ಪೋರ್ಷನ್ ಆರಾಮಾಗಿ ಒಂದು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ಆ ಸ್ಪೇಸ್ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರುವಂತದ್ದು. ಈ ಫ್ರೇಮ್ ಏನ್ ನೋಡ್ತಾ ಇದೀರಾ, ನಮಗೆ ಎಲ್ ಶೇಪ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾರ್ಡ್ರೋಬ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ವಾಲ್ಗಳಿಗೂ ಕೂಡ ಇಂಟೀರಿಯರ್ ಡಿಸೈನ್ ಮಾಡಿರುವಂತದ್ದು. ಇಲ್ಲಿ ಆಲ್ರೆಡಿ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಆಫ್ ರೌಂಡ್ ಅಲ್ಲಿ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ತಗೊಂಡಿದ್ದಾರೆ. ಜೊತೆಗೆ ಈ ಕಾಟ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ನ್ಯಾಚುರಲ್ ವೆಂಟಿಲೇಷನ್ ಗೋಸ್ಕರ 4 ಡೋರ್ ಇರುವಂತಹ ಟೀಕ್ ವುಡ್ ನ ವಿಂಡೋ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ನೋಡಿ ಬ್ಯೂಟಿಫುಲ್ POP ವರ್ಕ್ ವಿತ್ ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನು ಡ್ರೆಸ್ಸಿಂಗ್ ಅಲ್ಲಿ ಆಫ್ ರೌಂಡ್ ಇರುವಂತಹ ವಿತ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಸ್ಟೋರೇಜ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಕೊಟ್ಟಿರುವಂತದ್ದು. ಸೌತ್ ಗೆ ತಲೆ ಇಟ್ಕೊಂಡು ನಾರ್ತ್ ಗೆ ಟಿವಿ ನೋಡುವಂತ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಂಟ್ರೂಫ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ವಿತ್ ವೆಂಟಿಲೇಷನ್ ಗೆ ವುಡ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೊಟ್ಟಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್, ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈ ವೆಂಟ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಹಾಲ್ಗಳಿಗೆಲ್ಲ ವೆಟ್ರೋಫೈಲ್ಸ್ ನ ಯೂಸ್ ಮಾಡೋದ್ರಿಂದ ಮೇಂಟೆನೆನ್ಸ್ ಇದೆ. ಔಟರ್ ಲೊಕೇಶನ್ ಅವಾಗಲೇ ತೋರಿಸಿದ್ನಲ್ಲ ವೀಕ್ಷಕರೇ, ಲೊಕೇಶನ್ ಬಗ್ಗೆ ನಾವು ಏನು ಮಾತಾಡೋ ಹಾಗೆ ಇಲ್ಲ. 100% ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಲೊಕೇಶನ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮು. ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ನ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಕುಶನ್ ಮಾತ್ರ ಪೆಂಡಿಂಗ್ ಇರುವಂತದ್ದು. ಇಲ್ಲೆಲ್ಲ ನೋಡಿ ಡ್ರಾಯರ್ ಬಾಕ್ಸ್ ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲ ಜಾಗ ಸಿಗುತ್ತಾ ಎಲ್ಲ ಇಂಟೀರಿಯರ್ ಡಿಸೈನ್ ಮಾಡಿ ಸ್ಟೋರೇಜ್ ಕೊಟ್ಟಿರುವಂತದ್ದು. ಎಲ್ಲಿ ಏನು ನಾವು ಮತ್ತೆ ಆಲ್ಟ್ರೇಷನ್ ಕೆಲಸ ಮಾಡಿಸೋ ತರನೇ ಇಲ್ಲ. ಜನ ಬಂದು ನೋಡೋರಿಗೆ ಏನು ಇಷ್ಟೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಅನ್ನೋ ತರ ನಮ್ಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಹಿಡನ್ ಬಾತ್ರೂಮ್ ಪ್ಲಸ್ ವಾರ್ಡ್ರೋಬ್ ಗೆ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಇಂಟೀರಿಯರ್ ಡಿಸೈನಿಂಗ್ ವಿತ್ LED ಲೈಟ್ ವಿತ್ ಫ್ಯಾನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇನ್ನು ವಾರ್ಡ್ರೋಬ್ ಬಗ್ಗೆ ಮಾತಾಡೋದಾದ್ರೆ ಮೇಲ್ಗಡೆ ಫುಲ್ ಲಾಫ್ಟ್ ಗಳು ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ 3ನೇ ಸ್ಲೈಡಿಂಗ್ ಡೋರ್ ಇದೆಯಲ್ಲ ಅದು ಒಂದು ನಮಗೆ ಟಚ್ ಬಾತ್ರೂಮ್. ಓಕೆ, ಡೋರ್ ಕೂಡ ಕೊಟ್ಟಿದ್ದಾರೆ ಒಳಗಡೆ. ಒಬ್ಬರು ಈ ಏನು ನಮ್ಗೆ ಇಂಟೀರಿಯರ್ ಡೋರ್ ಇರುತ್ತಲ್ಲ ಅದಕ್ಕೆ ನಮ್ಗೆ ಕೊಟ್ಬಿಟ್ಟಿರ್ತಾರೆ. ಇವ್ರು ಇಂಟೀರಿಯರ್ ಡೋರ್ ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಫ್ಲಶ್ ಡೋರ್ ಕೂಡ ಕೊಟ್ಟಿದ್ದಾರೆ.
ಈ ಬಾತ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಆಸ್ ಯೂಶುವಲ್ ಎಲ್ಲಾ ಬಾತ್ರೂಮ್ ಅಲ್ಲೂ ಏನ್ ಕೆಲಸ ಮಾಡಿರ್ತಾರೆ ಅದೇ ಕೆಲಸ ಮಾಡಿರ್ತಾರೆ. ನಾವು ಸೈಜ್ ಮಾತ್ರ ನೋಡೋಣ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. 2x4 ರೆಟ್ರೋಫಿಟೆನ್ಸ್ ನ ಯೂಸ್ ಮಾಡಿದ್ದಾರೆ. ಲವ್ಲಿ ಆಗಿ ಬಂದಿದೆ, ಸಕ್ಕತ್ತಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಗ್ರ್ಯಾಂಡ್ ಆಗಿ ತಗೊಂಡಿದ್ದಾರೆ. ಫುಲ್ಲು ಇಂಟೀರಿಯರ್ ಅಲ್ಲಿ ತಗೊಂಡಿರುವಂತದ್ದು. ಮೇನ್ ಏನು ಅಂದ್ರೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ಇದು SS ವರ್ಕ್ ಮಾಡಿರ್ತಾರಲ್ಲ, ಬಟ್ ಇವ್ರು ಅದನ್ನ ಮಾಡಿಲ್ಲ. ಟೀ ಕೋಟ್ನೆ ತಗೊಂಡಿದ್ದಾರೆ. ಇದು ಪಾಲಿಶ್ ಇದು ಟಫನ್ ಗ್ಲಾಸ್ ಗಳಿಗೆ ಕೊಟ್ಟಿರುವಂತ ಜಾಗ. 3ನೇ ಫ್ಲೋರ್ ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ 2 ಡೋರ್ ಕ್ಲೋಸ್ ಮಾಡೋದು ಕೂಡ ಸೆಂಟ್ರಲ್ ಸ್ಕೈಲೈಟ್ ಗೆ ಬಿಟ್ಟಿರುವಂತಹ ಜಾಗ ಇದು. ನೋಡಿ, ಇಲ್ಲೂ ಸ್ಕೈಲೈಟ್ ಕೊಟ್ಟಿದ್ದಾರೆ, ಇಲ್ಲೂ ಸ್ಕೈಲೈಟ್ ಕೊಟ್ಟಿದ್ದಾರೆ. ಟೋಟಲ್ ನಮಗೆ ಈ ಬಿಲ್ಡಿಂಗ್ ಅಲ್ಲಿ 2 ಸ್ಕೈಲೈಟ್ ಗಳ ಆಪ್ಷನ್ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದೇ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಸೀಲಿಂಗ್ ಅಲ್ಲಿ POP ಇಂಟೀರಿಯರ್ ಡಿಸೈನ್ ವಿತ್ ಪ್ರೊಫೈಲ್ ಲೈಟ್ ಕಂಪ್ಲೀಟ್ ಆಗಿರುವಂತದ್ದು, ವಿತ್ ಫ್ಯಾನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಎಲ್ ಶೇಪ್ ಅಲ್ಲಿ ನೋಡಬಹುದು. ವಿಂಡೋ ಬ್ಯಾಕ್ ಗ್ರೌಂಡ್ ಫುಲ್ ನಮ್ಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. ಲಾಫ್ಟ್ ಸ್ವಲ್ಪ ಚಿಕ್ಕದ್ ಮಾಡ್ಬಿಟ್ಟು ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಬೆಸ್ಟ್ ಕೆಲಸ. ಕೆಳಗಡೆ ಡ್ರಾಯರ್ ಬಾಕ್ಸ್ ಇರೋದ್ರಿಂದ ಏನಾದ್ರು ಥಿಂಗ್ಸ್ ಗಳು ನಮಗೆ ಡೈಲಿ ಯೂಸೇಜ್ ಥಿಂಗ್ಸ್ ಗಳೆಲ್ಲ ನಾವು ಕೆಳಗಡೆ ಸ್ಟೋರೇಜ್ ಮಾಡಬಹುದು. ಈ ಪೊಸಿಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ ವಿತ್ ಸ್ಟೋರೇಜ್. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಕಾಟು ಅಂದ್ರೆ 3 ಬೆಡ್ರೂಮ್ 3 ಕಾಟ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ಟಿವಿ ಯೂನಿಟ್. ಇದು ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್, ಈ ಪೋರ್ಷನ್ ಅಲ್ಲಿ ಬಾಲ್ಕನಿ. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಾತ್ರೂಮ್ ಅಂತ ನೋಡೋಣ. ಓಕೆ, ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮ್ಗೆ ಮಲ್ಟಿ ಪರ್ಪಸ್ ರೂಮ್ ಅಂತ ಅನ್ಕೊಂಡೆ. ಇಲ್ಲ, ಚಿಲ್ಡ್ರನ್ಸ್ ಬೆಡ್ರೂಮೇ. ಬಟ್ ಈ ರೂಮ್ ಅಲ್ಲಿ ನಮ್ಗೆ ಕಾಟ್ ಮಾಡಿಲ್ಲ, ಸ್ಪೇಸ್ ನ ಬಿಟ್ಟಿದ್ದಾರೆ. ಇನ್ನ ಬೇಕಾಗಿರೋ ಸ್ಟಡಿ ಯೂನಿಟ್ ವರ್ಕ್ ವಿತ್ POP ವರ್ಕ್ ವಿತ್ ಫ್ಯಾನ್ ವಿತ್ ವೆಂಟಿಲೇಷನ್ ಗೆ ವಿಂಡೋ. ಮೇನ್ ಏನು ಅಂದ್ರೆ ವಾರ್ಡ್ರೋಬ್, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಟೋಟಲ್ ಒಂದು ಮನೆಗೆ 5 ಬಾತ್ರೂಮ್ಗಳು ಕೊಟ್ಟಿರುವಂತದ್ದು. ಅಟ್ಯಾಚ್ ಬಾತ್ರೂಮ್ ಕೆಳಗಡೆ ನೋಡೋದಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ತರ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. 4 BHK ದಲ್ಲಿ ಕಟ್ಟಿರುವಂತಹ ಮನೆ. ಮತ್ತೆ ಸ್ಟೇರ್ ಕೇಸ್ ಕೂಡ ನಮಗೆ ಟೆರೆಸ್ ವರ್ಗೂ ಕಂಟಿನ್ಯೂ ಆಗಿರೋದ್ರಿಂದ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ಮಂಗಳೂರು ಟೈಲ್ಸ್ ಏನಾದ್ರು ಫ್ಯೂಚರ್ ಯೂಸ್ ಮಾಡ್ತೀವಿ ಅಂದ್ರೆ ಮಾಡ್ಕೊಬಹುದು. ಇಲ್ಲ ಗಾರ್ಡನ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಬಹುದು. ವಾಕಿಂಗ್ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಬಹುದು. ಪಾರ್ಟಿ ಏನಾದ್ರು ಮಾಡ್ಕೊತೀವಿ ಅಂದ್ರೆ ಅದಕ್ಕೂ ಕೂಡ ನಾವು ಮಾಡ್ಕೋಬಹುದು. ಬೈಫರ್ಕೇಶನ್ ಮಾಡಿದ್ದಾರೆ. 2 ಗೇಟ್ಗಳು ಬಂದಿದೆ ನೋಡಿ. 2 MS ಗ್ರಿಲ್ ಗೇಟ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲೂ ಕೂಡ ಇದೆ, ಲೆಫ್ಟ್ ಸೈಡ್ ಅಲ್ಲೂ ಕೂಡ ಇದೆ. ಈ ಪೋರ್ಷನ್ ಫುಲ್ ನಮ್ಗೆ ಸ್ಕೈಲೈಟ್ ಇದೆ ನೋಡಿ. ಡೈರೆಕ್ಟ್ ಸ್ಕೈಲೈಟ್ ಮೈನ್ ಡೋರ್ ವರ್ಗೂ ಹೋಗುತ್ತೆ. ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ. ಫ್ಲೋರ್ಗೂ ನಮ್ಗೆ ಸ್ಕೈಲೈಟ್ ನ ಕೊಟ್ಕೊಂಡು ಹೋಗಿರುವಂತದ್ದು ವಿತ್ ಗ್ಲಾಸ್ ವರ್ಕ್ ಕೂಡ ಕೊಟ್ಕೊಂಡು ಹೋಗಿದ್ದಾರೆ. ಇನ್ನ ಈ ಸ್ಟೇರ್ ಕೇಸ್ ಅಲ್ಲೂ ಕೂಡ ನಮ್ಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಈ ಡೋರ್ ಓಪನ್ ಮಾಡಿದ್ರೆ, ರೈಟ್ ಸೈಡ್ ಅಲ್ಲಿ ಡೋರ್ ಓಪನ್ ಮಾಡಿದ್ರೆ ಮೇಲ್ಗಡೆ 2000 ಇದು 2000 ಲೀಟರ್ ಇರುವಂತಹ ಸಿಂಟೆಕ್ಸ್ ಟ್ಯಾಂಕ್ ಒಂದು ಕೊಟ್ಟಿರುವಂತದ್ದು. ಅದ್ರ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ, ಫ್ಲೋರಿಂಗು ಕೂಡ ನೋಡಬಹುದು. ಆಂಟಿಸ್ಕೇಟ್ ರೆಟ್ರೋಫಿಟೆನ್ಸ್ ನ ಯೂಸ್ ಮಾಡಿದ್ದಾರೆ. ಇದು ರೋಡ್ ಸೈಡ್ ಅಲ್ಲಿ ಇರುವಂತಹ